ಮೊನ್ನೆ ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಹೋದಾಗ ಪ್ರಧಾನಮಂತ್ರಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಹೋದಾಗ ಅವರು ರಿಕ್ವೆಸ್ಟ್ ಮಾಡಿದ್ರು, ನೀವು ಕರೀರಿ ಮಾತಾಡಿ. ಆದ್ರೆ ಇವತ್ತು ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಮಹದಾಯಿ ವಿಚಾರದಲ್ಲೂ ತಾತ್ಸಾರ ಮನೋಭಾವ, ಬರಗಾಲ ವಿಚಾರ, ನಮ್ಮ ರಾಜ್ಯಕ್ಕೆ ಒಂದು ಹಿತವನ್ನ ಸಹಾಯ ಮಾಡತಕ್ಕಂಥದ್ದು ಕೂಡ ತಾತ್ಸಾರ ಮನೋಭಾವ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಮೋದಿಯವರ ಸರ್ಕಾರ ಶಾಪ ಆಗಿದೆ. ಮತ್ತು ಅವರ ಸಚಿವರುಗಳು ಅನಂತ್ ಕುಮಾರ್, ಸದಾನಂದ ಗೌಡರು ಮತ್ತು ಇನ್ನು ಇಬ್ಬರು ಜನ ಇದ್ದಾರೆ, ಚಿಂಚನಗಿ ಅವರು, ಆಮೇಲೆ ನಮ್ಮ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರು, ಅವರೆಲ್ಲ ಸಭೆಯನ್ನ ಇದೆಲ್ಲ ವ್ಯರ್ಥ ಮಾಡಿದ್ರೆ ಹೋಗಿ ಕೂತ್ಕೊಂಡು ಮೋದಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸಿ ಸುಮ್ಮನೆ ಬಂದು ಇಲ್ಲಿ ಪ್ರಚಾರಕ್ಕೋಸ್ಕರ ಮಾತಾಡ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಪ್ರಧಾನಮಂತ್ರಿ ಹತ್ರ ಹೋಗಿ ನಿಜವಾಗ್ಲೂ ಕಳಕಳಿ ಇದ್ರೆ ನಮ್ಮ ರಾಜ್ಯದ ಬಗ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸಿ ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿ ಮೀಟ್ ಮಾಡಲಿ ಮತ್ತು ರಾಜ್ಯಕ್ಕೆ ಎಷ್ಟು ನೆರವು ಕೊಡಕ್ಕಾಗ್ತಕ್ಕಂಥ ಮಾಡಿ. ಇಲ್ಲದೆ ಹೋದ್ರೆ ಇವ್ರು ಏನಾದ್ರೂ ಅಪಾಯಿಂಟ್ಮೆಂಟ್ ಅನ್ನ ಒಂದೆರಡು ದಿವಸ ಕೊಡದೆ ಹೋದ್ರೆ ನಾವು ಕೆಪಿಸಿಸಿ ಪರವಾಗಿ ನಾವು ಬೀದಿಗಿಳಿಯಬೇಕಾಗ್ತದೆ. ನಾವು ಪ್ರಧಾನಮಂತ್ರಿಗಳ ವಿರುದ್ಧ ನಾವು ನೇರವಾಗಿ ರಾಜ್ಯದ ಹಿತಕ್ಕೆ ಧಕ್ಕೆ ತರತಕ್ಕಂಥ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ನಿಂತು ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಬೀದಿಗಿಳಿದು ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅಂತ ಪ್ರಸಂಗಕ್ಕೆ ನಾವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲಾ ಮುಖಂಡಗಳಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ಕೊನೆಯ ನಮ್ಮ ಮನವಿ ನಿಮಗೆ. ಇಲ್ಲದೆ ಹೋದ್ರೆ ನಾವು ಇದನ್ನ ಜನರಿಗೆ ನಾವು ತಗೊಂಡು ಹೋಗ್ಲೇಬೇಕಾಗ್ತದೆ. ಎಲ್ಲ ರಾಜ್ಯಾದ್ಯಂತ ಕೂಡ ಈ ವಿಷಯವನ್ನು ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯಕ್ರಮ ರೂಪಿಸಬೇಕಾಗ್ತದೆ.